ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನೆಲ್ಲ ಇವತ್ತು ಗೋಲಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಯೋಗರ್ಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಅದನ್ನು ಲೈಕ್ ಲೂಸನ್ ಅಪ್ ಮಾಡೋಕ್ಕೆ ತಿಕ್ಕಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಇಂಗು, ಕರಿಬೇವು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಳ್ಕೊಂಡೆಲ್ಲ ಆಗಿದೆ. ಅದನ್ನು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ತೀನಿ. ಸ್ವಲ್ಪ ಕಟ್ ಮಾಡಿ ಹಾಕಬೇಕಿಲ್ಲ, ಅದರಲ್ಲಿ ಬ್ಲೇಡಿಗೆ ಹೋಗಿ ಸಿಕ್ಕಾಕೊಳ್ಳತ್ತದ್ದು. ಫುಲ್ಲು ಸ್ಮಾಲ್ ಆಗಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ. ಫೈನಾಗಿ ಚಪ್ಪಾಗಿದೆ. ಇವಾಗ ಸ್ವಲ್ಪ ಜಿಂಜರು ಇದು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ರೈಸ್ ಫ್ಲೋರ್ ಹಾಕಬೇಕು, ತೆಂಗಿನಕಾಯಿ ಹಾಕಬೇಕು, ಮೈದಾ ಹಾಕಬೇಕು, ಸೋಡಾ ಹಾಕಬೇಕು. ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಅದ್ರ ಜೊತೆಯಲ್ಲಿ. ಸೋಡಾ ಬದಲು ನಾನು ಬೇಕಿಂಗ್ ಪೌಡ್ರ್ ಹಾಕ್ತೀನಿ. ಸೋಡಾ ಸ್ವಲ್ಪ ಏನೋ ಒಂಥರ ವಾಸನೆ ಬರುತ್ತೆ, ಅದಕ್ಕೆ ಈ ಸತಿ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಕೋಕೋನಟ್ಟು ಅಕ್ಕಿ ಹಿಟ್ಟು ಹಾಕ್ತೆ 3 ಸ್ಪೂನು. ಕೋಕೋನಟ್ ಒಂದು ಸ್ವಲ್ಪ ಹಾಕಿದ್ದೀನಿ. ಈಗ
ಮೈದಾ ಹಾಕ್ತಾ ಇದ್ದೀವಿ. How come you're not sifted? ಬೇಡ, ನೀಟಾಗಿ ಮಿಕ್ಸ್ ಮಾಡ್ಬೋದು. ನೀರು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಆ್ಯಡ್ ಮಾಡ್ತಿಲ್ಲ ನಾನು. ಸ್ವಲ್ಪ ಇದನ್ನ ಆ್ಯಡ್ ಮಾತಿ ಬೇಕಂದರೆ ಬಟರ್ ಮಿಲ್ಕು. ಇನ್ನೂ ಆ್ಯಡ್ ಮಾಡು, ಇನ್ನೂ ಸಾಕು. So when I think about the buttermilk, I think of the word but. ಇನ್ನೊಂದು ಸ್ವಲ್ಪ ನೀರು ತಗೋಬಾ. ಈ ಥಿಕ್ನೆಸ್ಸಿಗೆ ಸಾಕು, ಬೀಳೋಂಗಿರಬೇಕು. ಮುಚ್ಚಳ ಹಾಕಿ 1 or 2 hours ಇಟ್ಟರೆ ಅದು ಮೆತ್ತಗಾಗುತ್ತೆ. ಆಮೇಲೆ ಫ್ರೈ ಮಾಡೋದು. 2 hours ಇಡ್ತಾಯಿದ್ದೀನಿ ಇದನ್ನು. ಇವಾಗ ಮುಚ್ಚಳ ಹಾಕಿ 1-2 hours ಎತ್ತಿಡ್ತಾಯಿದ್ದೀನಿ. ಆಮೇಲೆ ಫ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅವ್ರು ಅದನ್ನೆಲ್ಲ ತರೋದೇ ದುಬೈ ಆ ಥರ ಜಾಗದಿಂದ. ಒಳ್ಳೆಯದು ಪರ್ಫ್ಯೂಮ್ ಎಲ್ಲ ಅಲ್ಲೇ ರೆಡಿ ಆಗೋದು. ಸೊ ಯಾ, ಬಟ್ ಅದೇನಂದರೆ 1 ಡ್ರಾಪು ನೀನು ಇದ್ರ ಹತ್ರ ಇಯರ್ ಬಿಹೈಂಡ್ ಹಾಕೋಬೇಕಷ್ಟೇ ಅದು. But perfume oil was 22 ಅನ್ಸುತ್ತೆ. ಈ ತರ ಮಾಡ್ತಿರ್ತೀನಿ ನಾನು. ಅಲ್ಲ, ಇದು ಸೋಪ್ ಹಾಕಿದ್ಮೇಲೂ ಇನ್ನೂ ಆ ಥರ ಬರ್ತಾ ಇದೆ ನೋಡು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಎಂಜಾಯ್ ಮಾಡಿ.